ಹಲೋ, ನಾವಿವತ್ತು ಬೆಂಗಳೂರಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ನವಲಗುಂದ ಕಡೆ ಎದಕ್ಕೆ ಹೋಗ್ತಿದ್ದೀವಿ ಅಂದ್ಕೊಂಡಿದ್ದೀರಾ? ಇಲ್ಲಿ ವಿಶ್ವಸಿದ್ಧಿ ಹಾಗೂ ಇಷ್ಟಾರ್ಥ ಸಿದ್ಧಿ ಶ್ರೀರಾಮಲಿಂಗೇಶ್ವರ ಕಾಮಣ್ಣನ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ಒಂದು ಹರಕೆ ತೀರಿಸೋದಿತ್ತು. ಈ ಚಾರ್ಟಲ್ಲಿ ಕಾಣಿಸ್ತಿದೆಯಲ್ಲ, ಕುದುರೆ, ತೊಟ್ಲು, ಬಾಸಿಂಗ ಪ್ರತಿಯೊಂದಕ್ಕೂ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಉದಾಹರಣೆಗೆ ನೀವು ಬಾಸಿಂಗ ತೊಗೊಂಡು ಹೋದರೆ 1 ವರ್ಷದಲ್ಲಿ ನಿಮಗೆ ಮದುವೆ ಆಗುತ್ತೆ. ಮದುವೆ ಆದ ತಕ್ಷಣ ಅದನ್ನು ನೀವು ಅದರ ಜೊತೆಗೆ ಇನ್ನೊಂದು ಬಾಸಿಂಗ ತೊಗೊಂಡು ಮತ್ತೆ ಕಾಮಣ್ಣನಿಗೆ ಅರ್ಪಿಸಬೇಕು. ಸೊ ನಾವು ಮೊದಲೇ ದಿನ ಕ್ರೌಡೆಡ್ ಇರಲ್ಲ ಅಂದ್ಕೊಂಡು ಹೋದ್ವಿ. ಬಟ್ ತುಂಬಾ ಕ್ರೌಡ್ ಆಗಿತ್ತು. ರಾತ್ರಿ ಎಲ್ಲ ಕುತ್ಕೊಂಡು ಪಾಳೆ ಕಚ್ಚಿದಾರಂತೆ. ನಾವು ಈ ಪಾಳ್ಯದಲ್ಲಿ ನಿಂತ್ಕೊಂಡ್ರೆ ಮುಟ್ಟೋದು ನೈಟ್ ಆಗಿಬಿಡುತ್ತೆ ಅಂದ್ಕೊಂಡು ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಸ್ಪೆಷಲ್ ಎಂಟ್ರಿ ಹೋದ್ವಿ. ಬಟ್ ಸ್ಪೆಷಲ್ ಎಂಟ್ರಿ ಅಂತ ಹೇಳಿ ಅಲ್ಲೇನೂ ಗದ್ದಲ ಕಡಿಮೆ ಇರಲಿಲ್ಲ. ಅಲ್ಲಿ ತುಂಬಾ ಕ್ರೌಡೆಡ್ ಇತ್ತು. ನೋಡ್ಬೋದು, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ರೌಡೆಡ್ ಇತ್ತು ಅಂತ. ಅಂತೂ ಇಂತೂ ಬಂದ್ವಿ. ನಾವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರೋ ದೇವ್ರನ್ನ ದರ್ಶನ ಮಾಡ್ತಿದ್ದೀವಿ. ಅಲ್ಲಿ ಕೂಡ ಜನ ತುಂಬಾ ಇದ್ದರು. ಅದ್ರ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಪ್ರಸಾದ ಕೂಡ ಇರುತ್ತೆ. ಪ್ರಸಾದಕ್ಕೆ ಏನಿರುತ್ತೆ ಅಂದರೆ ಅನ್ನ, ಸಾಂಬಾರು, ಸ್ವೀಟು ಮತ್ತು ಮುಳಗಾಯಿ ಪಲ್ಯ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಇರುವಂಥ ನಾಗಲಿಂಗ ಸ್ವಾಮಿಗಳ ಮಠಕ್ಕೆ ಹೋದ್ವಿ. ನಾಗಲಿಂಗ ಸ್ವಾಮಿಗಳ ಮಠ ಹೀಗಿದೆ. ಇವರೊಬ್ಬರು ಪವಾಡ ಪುರುಷರಲ್ಲಿ ಒಬ್ಬರು. ಇವ್ರದ್ದು ಒಂದು ಹಿತನುಡಿ ಇದೆ. ಅದೇನು ಅಂತಂದರೆ, ಪರಿಶುದ್ಧವಾದ ಆತ್ಮವೇ ಮಡಿ, ಉಳಿದಿದ್ದೆಲ್ಲ ಕಾಲ್ಮಡಿ ಅನ್ನೋದು ಇವ್ರದ್ದೊಂದು ಹಿತನುಡಿ. ಇದೇ ನೋಡಿ ನಮ್ದು ಇವತ್ತಿನ ನವಲಗುಂದ ವ್ಲಾಗ್. ಥ್ಯಾಂಕ್ ಯು, ಬಾಯ್.